ಖಾಲಿ ಹೋಗ್ತಾ ಇದೆ. ರಿಟರ್ನ್ ಮಾಡಿ ಮೈಸೂರು ಕಳ್ಸೋಕ್ಕೆ ಯೋಗ್ಯತೆ ಇಲ್ಲದಂತ KSRTC ಡಿಪಾರ್ಟ್ಮೆಂಟ್ ನೋಡಿ ತೋರಿಸ್ತಾ ನೋಡಿ. ಇದು ಖಾಲಿ ಹೋಗ್ತಾ ಇದೆ ಅಲ್ಗೂರು ಬಸ್ ಅದು. ಹಾಂ ಅಲ್ಲ, ಇವರು ಇಂಟಿಮೇಷನ್ ಹಾಕ್ಬೋದು, ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಖಾಲಿ ಹೋಯ್ತಲ್ರಿ ಅದು. ನೋಡಿ ಖಾಲಿ ಹೋಗಿದ್ನ ಬಸ್ನ ಬಿಟ್ಬಿಟ್ಟಿವ್ರು, ರಿಟರ್ನ್ ಒಂದು ಬಸ್ ಕಳ್ಸೋಕೆ ಆಗ್ತಿರಲ್ವಾ ನೋಡಿ. ಇನ್ನೂ ಎಷ್ಟು ಜನ ನೋಡಿ ಇಲ್ಲಿ, ಇನ್ನು 2 ಬಸ್ ಜನ ಇದ್ದಾರೆ ಇಲ್ಲಿ. ದೇವ್ರಿಗೆ ಹೋಗ್ಬೇಕಾ? ಅವ್ರು ಹೇಳ್ತಾರೆ ನಿಮ್ಮಂಥವ್ರು ಫ್ರೀಯಾಗಿ ಹೋಗಿ ಹೋಗಿ ಜನ ಜಾಸ್ತಿ ಆಗ್ಬಿಟ್ಟು ಬಸ್ಸಲ್ಲಿ ರಶ್ ಅಂತ ಹೇಳ್ತವ್ರೆ. ಹಾಂ, ನಿಮ್ಮಂಥವ್ರೆಲ್ಲ ಮನೇಲಿರ್ಬೇಕು ಅಂತಾರಲ್ಲ, ಏನು ಹೇಳ್ತೀರಾ? ಹಾಂ ಹಾಂ ಹಾಂ, ಅದಕ್ಕೆ ನಂಜನಗೂಡು ಹೋಗ್ಬೇಕು. ನೀವು ಎಷ್ಟು ಗಂಟೆಗೆ ಬಂದ್ರಿ? ಈಗ ಬಂದ್ರಾ? ಹಾಂ, ಇನ್ನೊಂದು 2 ಅವರ್ ಕಾಯಿರಿ, ದೇವ್ರಿಗೆ ಬಸ್ ಕಳಿಸ್ತಾನೆ ನಿಮಗೆ. ಬಾಬಣ್ಣವ್ರೆ, ಏನು ಈ ಥರ ದಿನನಿತ್ಯ? ಹಾಂ, ದಿನನಿತ್ಯ ಅಂದರೆ ಬನ್ನೂರು ಪುರಸಭೆ ಸೇರಿರೋದು ಬನ್ನೂರು ಸರಿ ಅಷ್ಟೇ. ಆದರೆ ಸಮಸ್ಯೆಗಳ ಸುರಿಮಳೆ ಇದೆ ಇಲ್ಲಿ. ಅದರಲ್ಲೂ ಬಸ್ಸಿನ ಸಮಸ್ಯೆ ಅಂತ ಹೇಳಕ್ಕೆ ತೀರ್ದು. ಓಕೆ, ಏನು ವಿಚಾರ, ಬೆಳಗ್ಗೆ 7 ಗಂಟೆಯಿಂದಲೂ ಸ್ಟೂಡೆಂಟ್ಗಳು, ನಾಗರಿಕರು ಜೊತೆಗೆ ಅಫಿಷಿಯಲ್ಸ್ಗಳು ಪರದಾಟ ನಾವು ಕಣ್ಣಾರೆ ನೋಡೋಕ್ಕಾಗ್ತಾಯಿಲ್ಲ. ಇದ್ರ ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತ ಸರ್. ಇವರು ಉಸ್ತುವಾರಿ ಸಚಿವರು ಮಾತು ಕೇಳಲ್ಲ, ಸುನಿಲ್ ಬೋಸ್ MP ಅವ್ರ ಮಾತು ಕೇಳಲ್ಲ ಅಂದರೆ ಅಧಿಕಾರಿಗಳು ಇನ್ಯಾರು ಮಾತು ಕೇಳ್ತಾರೆ ಇವರು? ಹಾಂ, ಒಂದು ಬಸ್ ಈಗ ಅಲ್ಗೂರು ಬಸ್ಸು ಫ್ರೀಯಾಗಿ ಹೋಯ್ತು. ಅಲ್ಗೂರು ಬಸ್ನ ರಿಟರ್ನ್ ಮಾಡಿ ಒಂದು ಹಾಕಿ ರೂಟ್ಗೆ ಹಾಕ್ಬಿಟ್ಟು ಇವ್ರು ಬೇಕಾದಂಗೆ ಕಳಿಸ್ತಾರಲ್ರಿ ಬೇರೆ ಬೇರೆ ಕಡೆಗೆಲ್ಲ. ಅದೇ ಥರ ಒಂದು ರೂಟ್ಗೆ ಹಾಕಿದ್ವಿ 2 ಬಸ್ನ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಕಳ್ಸೋಕೆ ಆಗ್ತಿರಲ್ವಾ? ಇದನ್ನು ಗೌಪ್ಯವಾಗಿ ಮಾತಾಡೋದಕ್ಕಿಂತ ಸಾರ್ವಜನಿಕವಾಗಿ ಒಂದು ಧರಣಿ ಮೂಲಕನೋ ಅಥವಾ ನೇರ ಮಾತುಕತೆ ನಡೆಸಿದ್ರೆ ಅದಕ್ಕೊಂದು ಬೆಲೆ ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಇದು ಗೊತ್ತೇ ಆಗೋದಿಲ್ಲ, ಯಾರನ್ನು ಕೇಳ್ತಾವ್ರೆ ಅಂತಲೂ ಗೊತ್ತಾಯ್ತಾ ಇಲ್ಲ. ಈಗ ಏನಕ್ಕೆ ನಿಮ್ಮ ಹತ್ರ ಬಂದೆ ಅಂದರೆ ಇದು ವರ್ಷಾಂಗಟ್ಲೆ ಸಮಸ್ಯೆ ಇದು. ಈಗ ನೀವು ನಿಂತಿರೋದು ನೋಡಿ, ಇಲ್ಲಿ ಜನಗಳು ಮಾತಾಡ್ತಾ ಇರೋದು ನೋಡಿ ನಾವು ಮನಸ್ಸು ತಡಿನಾರ್ದನೆ ಬಂದು ಹೇಳ್ಕೊತಾ ಇರೋದು ಇದು. ಅಲ್ಲ, ಒಂದು ತಾವು ಕೂಡ ಕಾಂಗ್ರೆಸ್ಸಲ್ಲಿ ಲೀಡರ್ ಆಗಿದ್ರೆ, ಕಾಂಗ್ರೆಸ್ ಲೀಡರ್ಗಳು ಎಷ್ಟೋ ಜನ ಇವತ್ತು ಮಾದೇವಪ್ಪರಿಗೆ ಮತ್ತು ಸುನಿಲ್ ಬೋಸ್ ಅವ್ರಿಗೆ ಮಾಹಿತಿ ತಿಳಿಸಿದ್ದಾರೆ. ಅವರು ಕೂಡ ಫೋನ್ ಮಾಡಿ ಇಂಟಿಮೇಷನ್ ಹಾಕಿದ್ದಾರೆ. ಅವ್ರಿಗೆಲ್ಲ ಜಗದಿರೋಂಥ ಅಧಿಕಾರಿಗಳು ಲೆಕ್ಕ ಹಾಕೊಳ್ಳಿ, ಅಲ್ಲಿಗೆ ಜನಪ್ರತಿನಿಧಿಗೆ ಅವ್ರ ಮಾತು ಕಿಮ್ಮತ್ತಿನ ಬೆಲೆ ಇಲ್ಲ ಅಂತ ಕಾಣುತ್ತೆ. ಹಂಗಾರೆ ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಓಕೆ, ಈ ನಿಮ್ಮ ಮಾತಿಗೂ ಬೆಲೆ ಸಿಗ್ತಾ ಇಲ್ಲ ಅಂತ ನಾವು ಒತ್ತಾಯ ಮಾಡಿದ್ರೆ ಖಂಡಿತವಾಗಿ ಸಿಗುತ್ತೆ. ಸರ್, ನಿಮ್ಮ ಕಾಂಗ್ರೆಸ್ ಕೇಶವ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಪತ್ರ ವ್ಯವಹಾರ ಮಾಡಿದ್ದಾರೆ. ಆಯಿತಾ, ಕಾಂಗ್ರೆಸ್ ಲೀಡ್ರು, ಆಯಿತಾ, ಅಧ್ಯಕ್ಷರು, ಟೌನ್ ಅಧ್ಯಕ್ಷರು, ಅವ್ರಿಗೆ ಬೆಲೆ ಇಲ್ಲ ಅಂದರೆ ಇನ್ಯಾರಿಗೆ ಬೆಲೆ ಕೊಡ್ತಾರೆ ಸರ್ ಇವ್ರು KSRTC ಇವರು? ಎಲ್ಲರೂ ಒಂದಿನ ಬಾಳ್ಬಿಟ್ಟು ಬಂದು ಸರ್, ಅದು ಕೆಟ್ಟ ಹೆಸರು ಬರ್ತಾ ಇರೋದು ಅಧಿಕಾರಿಗಳೆಲ್ಲ ಸರ್, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು. ಅರ್ಥ ಆಯ್ತಾ? ಇರೋ ರೂಟ್ ಬಸ್ಗಳನ್ನ ಕರೆಕ್ಟಾಗಿ ಇವರು ಟೈಮು ಎಲ್ಲಿ ಬಿಡ್ಬೇಕು ಅಲ್ಲಿ ಬಿಟ್ಟರೆ ಕರೆಕ್ಟಾಗಿ ಆಗುತ್ತೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ಅದು. ಇಲ್ಲಿ ಬನ್ನೂರು TC ಅವ್ರನ್ನ ನೇರ ಮಾತಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ. ಅಲ್ಲ ಸರ್, ಇಷ್ಟು ಜನ ಅವರಲ್ಲ, ಆಯಿತಾ, 7 ಗಂಟೆಯಿಂದ ಕಾಯ್ತಾ ಇದ್ದಾರೆ ಎಷ್ಟೋ ಜನ. ಅಟ್ಲೀಸ್ಟ್ ಒಂದು 2 ಬಸ್ನ ಆಯಿತಾ ಮೈಸೂರು ಟು ಇಲ್ಲಿಗೆ ಹಾಕೊಳ್ಳಿ. ಏನೇನೋ ಬರೀತೀರಾ ನೀವು? ಎಲ್ಲೆಲ್ಲಿಗೆ ಹೋಗ್ಬೇಕು ಬಸ್ಗಳನ್ನ ಕಳಿಸ್ಕೊತೀರಾ? ನೋಡಿ, ನಾನು 9 ಗಂಟೆಗೆ ಬಂದೆ, ಶ್ರೀರಂಗಪಟ್ಟಣದಿಂದ ಬಸ್ ಬರಬೇಕು ಒಂದು ಮಕ್ಕಳಿಗೆ, ಅವರೆಲ್ಲ ಪ್ರೈವೇಟ್ ಬಸ್ಗೆ ಹೋದ್ರು, ಅದು ಕೂಡ ಸುದ್ದಿ ಮಾಡಿದ್ದೀನಿ. ಆಯಿತಾ, ಇವ್ರು ಇಷ್ಟ ಬಂದಾಗ ಬಸ್ ಕೆಟ್ಟೋಗಿದೆ. ಎಲ್ಲಿ ಕೇಳಿದ್ರೆ ಕೆಟ್ಟೋದೆ, ಒಬ್ಬೊಬ್ಬನಂತರ TC ಮಾತಾಡ್ತಾನೆ, ಆ TC ಮಾತಾಡೋದು, ಇವ್ರು ಮ್ಯಾಚ್ ಆಗಲ್ಲ, ಇವ್ರು ಮಾತಾಡೋದು ಅವ್ರ ಮ್ಯಾಚ್ಗೆ ಆಗಲ್ಲ, ಎಲ್ಲ ರೆಕಾರ್ಡ್ ಇದೆ ಹತ್ರ. ಈಗ ಮುಂದಿನ ಕ್ರಮಕ್ಕೆ ನೀವು ಒಂದು ಹೇಳಿಕೆ ನೀಡಿ ನಿಮ್ಮ ಪತ್ರಿಕೆಯಲ್ಲಿ. ಮುಂದಿನ ಕ್ರಮ ಇಲ್ಲ, ಆಲ್ರೆಡಿ ಬರುತ್ತೆ ಬಿಡಿ ಈಗ. ಸರಿ, ನೋಡಿದ ಅಲ್ಲ, ಈ ಥರ ಆದರೆ ಜನ ರೊಚ್ಕೆತ್ಕೊಂಡು KSRTC ಡಿಪಾರ್ಟ್ಮೆಂಟ್ಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಇಲ್ಲಿಯವರೆಲ್ಲ ತಾಳ್ಮೆ ಜನ. ಹೌದೌದು, ನೀವು ಹೇಳ್ದಂಗೆ ಒಂದ್ಸಾರಿ ರೊಚ್ಚಿಗೆದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿದ್ರೆ ಇವರೆಲ್ಲ ಟ್ರಾನ್ಸ್ಫರ್ ಹೊರಟೋಗಿರೋರು. ನೀವು ಬನ್ನೂರಲ್ಲಿ ಯಾವುದೇ ಸಮಸ್ಯೆ ಆದರೂ ತಾಳ್ಮೆ ಜನ ಅತಿ ಹೆಚ್ಚಿಗೆ ತಲೆ ಕೆಡಿಸ್ಬೇಕು ಹೋಗ್ತಾ ಇಲ್ಲ. ಅದಕ್ಕೆ ಯಾರಾದರೂ ಒಂದು ರೂಪುರೇಷೆ ಕೊಟ್ಟರೆ ತಾವು ಇದನ್ನ ನಿಮ್ಮ ಸಚಿವರಿಗೆ ಏನೋ ವಿಷಯ ತಿಳಿಸ್ತೀರಾ? ಸಂಸದರಿಗೆ ಮಾತಾಡ್ತೀವಿ. ಓಕೆ ಓಕೆ, ತಮ್ಮ ಪರಿಚಯ? ಬನ್ನೂರು ಟೌನ್ ಅವನು ಈ ಏರಿಯಾ ಯಜಮಾನರು, ಜೊತೆಗೆ ಮಾಜಿ ಕೌನ್ಸಿಲರ್, ನಮ್ಮ ಶ್ರೀಮತಿ ಅವ್ರ ಕೌನ್ಸಿಲರ್ ಆಗಿದ್ದರು. ಕಾಂಗ್ರೆಸ್ ಲೀಡರ್ ಅಂತ ಡೈರೆಕ್ಟಾಗಿ ಹೇಳ್ಬೋದು ನೀವು? ಕಾಂಗ್ರೆಸ್ಸಿಂದಲೇ ಗೆದ್ದಿದ್ದು. ಥ್ಯಾಂಕ್ ಯು. ನಮಸ್ತೆ. ತಾವು ನೋಡ್ತಾ ಇದ್ದೀರಾ ಈ ವ್ಯವಸ್ಥೆ ಏನು ಅಂತ? KSRTC ಡಿಪಾರ್ಟ್ಮೆಂಟಲ್ಲಿ ವ್ಯವಸ್ಥೆ ಏನಾಗಿದೆ ಈಗ? ಎಲ್ಲ ಅವ್ಯವಸ್ಥೆ ಆಗಿದೆ, ವ್ಯವಸ್ಥೆಯಲ್ಲಿದೆ, ಅವ್ಯವಸ್ಥೆ ಆಗಿದೆ. ಸಾರ್ವಜನಿಕ ತೊಂದರೆ ಆಗ್ತದೆ, ಕಾಲೇಜು ಮಕ್ಕಳುಗಳು ತೊಂದರೆ ಆಗ್ತದೆ. ನೋಡಿ ಎಷ್ಟು ಜನ ಇದೆ ನೋಡಿ, ಎಲ್ಲ ಮೈಸೂರಿಗೆ ಹೋಗುವಂಥವ್ರು ಅವರೆಲ್ಲ. ಆಯಿತಾ, ಎಷ್ಟು ಜನ ಇದ್ದಾರೆ ನೋಡಿ. ಅದರಲ್ಲೂ ಪ್ರತಿ ಸೋಮವಾರನೇ ಈ ರೀತಿ ತೊಂದರೆ ಕೊಡ್ತಾರೆ, ತೊಂದರೆ ಕೊಡ್ತಾರೆ. ಓಕೆ ನೋಡಿ, ಇವತ್ತು 405 ಬಸ್ ಬಂದಿಲ್ಲ, 9:10 ಬರಬೇಕು, 405 ಬಸ್ ಬಂದಿಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ, TC ಅವರು ಒಪ್ಕೊಂಡಿದ್ದಾರೆ.
9:50ಕ್ಕೆ ಬರಬೇಕು. ಹಾಂ ಹಾಗಾದರೆ ಪಾಪ ಕಾಲೇಜ್ಗೆ ಹೋಗಿ ಮಕ್ಕಳುಗಳು ಯಾವ ರೀತಿ ಅವರು ಕ್ಲಾಸ್ ಅಟೆಂಡ್ ಮಾಡೋದು? ಅಲ್ಲ ಇವ್ರ ಮಕ್ಕಳೆಲ್ಲ ಸ್ಕೂಲ್ ಬಸ್ಗೆ ಹೋಗ್ತಾರಲ್ರಿ, ಇವ್ರ ಮಕ್ಕಳೆಲ್ಲ ಸ್ಕೂಲ್ ಬಸ್ಗೆ ಹೋಗ್ತಾರೆ, ಹೋಗೋಂಥ ಶಾಲಾ ಬಡವ್ರ ಮಕ್ಕಳು ತಾನೇ KSRTC ಬರೋದು. ಹೇಳಿದ್ರೆ ಬಸ್ಸು ದುರಸ್ತಿ ರಿಪೇರಿ ಅಂತ ಹೇಳ್ತಾರೆ. ಹಾಂ ಈಗ ಪಟ್ಟಣದ ಗಾಡಿ ಬರ್ಬೇಕು 9 ಗಂಟೆಗೆ, ಎಲ್ಲ ಪ್ರೈವೇಟ್ ಬಸ್ ಎತ್ಕೊಂಡೋದ್ರು, ಪ್ರೈವೇಟವ್ರು ಉದ್ಧಾರ ಮಾಡ್ತಾವ್ರು ಇವರು. ಆಯಿತಾ, ಮತ್ತು ಈಗ 9:10ಕ್ಕೆ 405 ಬರಬೇಕು, ಸಿಟಿ ಬಸ್ಸು ಬಂದಿಲ್ಲ, ನಿನ್ನೆನೂ ಕೂಡ ಬಂದಿಲ್ಲ. ಜವಾಬ್ದಾರಿ ನಾವು ಇದನ್ನೆಲ್ಲ ಕೇಳಿದ್ರೆ ಮಾಧ್ಯಮದವ್ರು ಸರಿ ಇಲ್ಲ. ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಗಾಡಿ ರಿಪೇರಿ ಅಂದರೆ ಆಲ್ಟರ್ನೇಟಿವ್ ಡಿಪೋನಿಂದ ಗಾಡಿ ವ್ಯವಸ್ಥೆ ಮಾಡಬೇಕು. ಸಾರ್ವಜನಿಕ ತೊಂದರೆ ಆಗುತ್ತೆ, ಗಲಾಟೆ ಮಾಡ್ತಾರೆ ಹೇಳ್ಕೊಟ್ಟು ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಆಲ್ಟರ್ನೇಟಿವ್ ಬಸ್ ವ್ಯವಸ್ಥೆ ಮಾಡ್ಕೋಬೇಕು. ಡಿಪೋನಲ್ಲಿ ಸ್ಪೇರ್ ಗಾಡಿ ಇರಲ್ಲ. ಅಲ್ಲ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟಿದ್ದಾರೆ, ಆಯಿತಾ, ಅವ್ರಿಗೂ ಕೂಡ ಇವರು KSRTC ಡಿಪಾರ್ಟ್ಮೆಂಟು ಮಾತಿಗೆ ಮಣೆ ಹಾಕಲ್ಲ ಅಂದರೆ ಯಾಕೆ ಇವರೆಲ್ಲ ಜನಪ್ರತಿನಿಧಿಯಾಗಿ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಏನೇ ಹೇಳಿದ್ರು ಸರ್ಕಾರದ ಆಡಳಿತನೇ ಸರಿ ಇಲ್ಲ. ಓಕೆ ಇದೇ ಇಲಾಖೆ ಇರ್ತದೆ. ಸರ್, ಸಾರ್ವಜನಿಕ ತಾನೇ ಎಲ್ಲ ಗೆಲ್ತಿದ್ದವ್ರನ್ನ. ಇವತ್ತು ದಿನ ಮಕ್ಕಳುಗಳ ಪರಿಸ್ಥಿತಿ ನೋಡಿದ್ರೆ ಪಾಪ ಎಲ್ಲ ಎಕ್ಸಾಮ್ ಟೈಮ್ ಯಾವ ರೀತಿ ಅವರು ಇನ್ ಟೈಮ್ಗೆ ಅಟೆಂಡ್ ಮಾಡೋಕ್ಕಾಗುತ್ತೆ? ಯಾರ ಹತ್ರ ಹೇಳ್ಕೊಟ್ಟು ಅಂದ್ರೆ ನಾವು ಅಲ್ಲಿ ಕಾಲೇಜಲ್ಲಿ ಕ್ಲಾಸ್ ಕೊಡೋದು ಅದಕ್ಕೆ ಪನಿಷ್ಮೆಂಟ್ ವಯಸ್ಸಾಗಿರುವಂಥ ಹೆಂಗಸುಗಳು ಗಂಡಸರುಗಳು. ಆಮೇಲೆ ಸಂಜೆ 7 ಗಂಟೆ ಆದರೂ ಒಳಗಡೆ ಬಸ್ಸೇ ಬರಲ್ಲ. ಆಯಿತಾ, ಇಲ್ಲೆಲ್ಲ ಪಾಪ ಇವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು, ಆಯಿತಾ, ಅವರು ಉದ್ಯಮ ಮಾಡ್ತಾರಲ್ಲ, ಏನು ಇವ್ರ ಕತೆ ಆಗಿದ್ರೆ? ಬೇರೆ ಗತಿ ಅವ್ರಿಗೆ. ಹಾಂ 7 ಗಂಟೆ ಮೇಲೆ ಜನಗಳು ಇಲ್ಲಿ ಒಳಗಡೆ ಬರೋದಲ್ಲ, ಅಲ್ಲಿ ಎಷ್ಟೇ ಬಸ್ಸು ಕ್ರೌಡ್ ಆದ್ರೂ ರೋಡಲ್ಲಿ ಅಲ್ಲೋ ನಿಂತ್ಕೊಂಡ್ಬಿಡೋದು, ಅಲ್ಲೇ ಹೋಗೋದು. ಮತ್ತು ಇವರು ಇಷ್ಟೆಲ್ಲ ಬಂಡವಾಳ ಹಾಕೊಂಡು ಇವರು ಪ್ರತಿ ತಿಂಗಳು ಬಾಡಿಗೆ ಕಟ್ತಾರೆ. ಕೊಡಿ ಒಂದು ನಿಮಿಷ ಮಹೇಶ್ ಅವರೇ, ಬಸ್ ಬರ್ತಾ ಇದೆಯಾ 7 ಗಂಟೆ? ಬರಲ್ಲ ಸರ್, ಏಕೆ ಏನು ಗೊತ್ತಿಲ್ಲ ಸರ್. 6-7 ಗಂಟೆ ಆಯ್ತು ಅಂದ್ರೆ ಬಸ್ಸೇ ಒಳಗೆ ಬರಲ್ಲ. 7 ಗಂಟೆ ಬಸ್ ಒಳಗಡೆ ಬರೋ, ಮತ್ತೆ ನೀವು ವ್ಯಾಪಾರ ಹೆಂಗೆ ಮಾಡ್ತೀರಾ? ಏನು ಇರೋಂಗೆ ಮಾಡ್ತವೆ ಅಷ್ಟೇ. ಹೌದಾ? ಬಸ್ಸು ನಿಲ್ದಾಣನೇ ಸತ್ತೋಗ್ಬಿಡುತ್ತೆ. ಹಾಂ 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 ದಿನ ಇದೆ ಕತೆ. ದಿನ ಇದೇ ಕತೆ. ಎಷ್ಟೊತ್ತಿಂದ ನಡೀತಾ ಇದೆ ಈ ಥರ? ಓಪನ್ ಆಗ್ತದೆ ನಡೀತದೆ ಹಿಂಗೆ. ಓಕೆ. ಕೇಳ ಅಧಿಕಾರಿ ಬರ್ತಾರೆ, ಹಾಂ ಹಾಂ ಒಳಗಡೆ ಬರಲ್ಲ, ಬಸ್ಸೇ ಬರಲ್ಲ. ಮಾಡ ಅವ್ರ ಬಸ್ ವ್ಯವಸ್ಥೆ ಮಾಡಿ. ಹ್ಞೂ ಹ್ಞೂ ಓಕೆ. 7 ಗಂಟೆಗೆ ಬಂದು ಹೊಟ್ಟೆಗೂ ಅನ್ನ ತಿಂದಿನ ಮಕ್ಕಳುಗಳು ಏನೋ ಒಂದು ಸ್ವಲ್ಪ ತಿನ್ಕೊಂಡು ಓಡ್ ಬಂದು ನಿಂತಾವಲ್ಲ, ಒಂದು ಬಸ್ಸಿನ ವ್ಯವಸ್ಥೆ ಒಂದು ಬೇಜವಾಬ್ದಾರಿ ತಗೋಬೇಕಲ್ಲ, ಭಾಳ ಇದು ಅಗೌರವ. ಹೌದೌದೌದು. ಭಾಳ ಅಗೌರವ. ಈಗ ನೀವು ಹೇಳಿದ್ರೆ ಅಲ್ಲ ಉಗಿಯೋದು ಯಾರು ಗೊತ್ತಾ ಸರ್? ಇವ್ರಿಗೆ ಉಗಿಯಲ್ಲ, ಅಧಿಕಾರಿಗಳಿಗೆ ಉಗಿಯಲ್ಲ, ಜನಪ್ರತಿನಿಧಿಗಳಿಗೆ ಉಗಿಯೋದು ಜನ ಅಲ್ವೇ? ಏನು ಮಕ್ಕಳು ಉಳಿಸಿಲ್ಲ ಇವರು ಬೆಳಕಿತ್ತು. ನೋಡಿ, ಅರ್ಕೆರೆ ಗಾಡಿ 9 ಗಂಟೆ ಗಾಡಿ ಆಪ್ರೇಟ್ ಆಗಿಲ್ಲ, ಆಯಿತಾ, ವಾರದಲ್ಲಿ 2 ದಿನ 3 ದಿನ ರಜಾ. ಓಕೆ. ಅಲ್ಲ ಕೇಳಿ, ನಮ್ಮ ಮಕ್ಳನ್ನೇ ಈ ಕತೆ ನೋಡ್ಬಿಟ್ಟು ನಾವು ಅರ್ಕೆರೆ ಡಿಪ್ಲೊಮಾಗೆ ಹಾಕಿದ್ದೀವಿ, ಮೈಸೂರಿಗೆ ಹಾಕೋದು ಬೇಡ ಅಂತ. ಒಂದು ಫೀಲ್ಡ್ ಏನಾರು ಹೋಯ್ತು ಅಂತ ಓಕೆ. ಅಲ್ಲ ಒಂದು 2-3 ಬಸ್ನ ರಿಟರ್ನ್ ಕಳಿಸಿ ಬಿಡ್ರಿ, ಏನಾಗ್ತಿದ್ರು ರಿಪೋರ್ಟ್ ಹಾಕಿ, ಜನ ಉಗಿತಾವ್ರೆ ಇಲ್ಲಿ, ಕಲ್ ತಗೊಂಡು ಹೊಡಿತಾರೆ KSRTC ಡಿಪಾರ್ಟ್ಮೆಂಟ್ ಮುಂದಕ್ಕೆ, ಹಂಗಾಗಿ ರಿಟರ್ನ್ ಹಾಕಿದ್ದೀನಿ ಅಂತ ಹಾಕ್ಲಿ ಬಿಡಿ ಇಂಟಿಮೇಷನು. ಭಾಳ ಅದು ವ್ಯವಸ್ಥೆ ಇದ್ದಾಗ ಸಂಸ್ಥೆ ಭಾಳ ವ್ಯವಸ್ಥೆ ಇದ್ದಾಗ ಅರ್ಧ ಗಂಟೆ ಅಡ್ಜಸ್ಟ್ ಮಾಡ್ಕೊತಾರೆ. 4 ಮಕ್ಕಳು ಹೋಗಿಲ್ಲ ಅಂತ ಒಂದು ಸೀರೆ ಮುಗಿಸ್ಬಿಟ್ಟು ಮಕ್ಕಳು ಕಾಯ್ತು ನಿಂತ್ಕೊಂಡಲ್ಲ, ಸಾಧ್ಯನೇ ಇಲ್ಲ. ಮುಂದುವರಿಸ್ತಾರೆ ಮಕ್ಕಳು ಎಲ್ಲಿ ರೀತಿ ಇದು ಮಾಡೋದು, ಅವ್ರಿಗೆ ಅಡ್ಜಸ್ಟ್ ಮಾಡೋದು ಏನಿದೆ ಜನಗಳಿಗೆ ಇಲ್ಲಿ ಅಧಿಕಾರಿಗಳಿಗೆ ಮಾನ್ಯತೆ ಇಲ್ಲ. ಅದೇನು ಮನುಷ್ಯಗಳು ಅರ್ಥ ಮಾಡಬೇಕು. ಈ ಮಕ್ಕಳುಗಳು ಬಂದು ಫೀಲ್ಡ್ ನೋಡ್ಕೊಂಡು ಸರಿ ಬೇರೆ ಮಕ್ಕಳು ಒಟ್ಟಲ್ಲಿ ಇದ್ರ ಬಗ್ಗೆ ನೀವು ತಾವು ಖಂಡಿಸ್ತೀರಾ? ಥ್ಯಾಂಕ್ ಯು ರಮೇಶ್ ಅಣ್ಣ, ಥ್ಯಾಂಕ್ ಯು. ನೋಡಿ, ಇದು ಇನ್ನು ಅದು ಮೈಸೂರು ರೂಟ್ ಮುಗೀತು, ಇದು ಮಂಡ್ಯ ರೂಟ್ ಗಾಡಿ. ಇದು ಮಂಡ್ಯ ರೂಟ್ ಗಾಡೀಲಿ ನೋಡಿ, ಈಗ 10 ಕಾಲು ಬಂದಿದೆ, ಮಕ್ಕಳು ಶಾಲೆಗೆ ಸೀಡೆ ಹೋಗ್ತಾರೆ. 9:50ಕ್ಕೆ ಪ್ರೇಯರು, 9:50ಕ್ಕೆ ಪ್ರೇಯರು. ಲೆಕ್ಕ ಹಾಕೊಳ್ಳಿ ಇಲ್ಲಿ ಎಷ್ಟು ಮಕ್ಕಳು. ಈಗ ನೋಡಿ, ಮಕ್ಕಳು ಈಗ ಬಂದವೆ 10 ಕಾಲು. ನಿಮ್ಗೆ ತೋರಿಸಿ ನೋಡಿ, ಇಲ್ಲಿ 10 ಕಾಲಿಗೆ ಮಕ್ಕಳು ಸ್ಕೂಲ್ಗೆ ಹೋದರೆ ಮಾಸ್ಟ್ರು ಉಗಿತಾರ ಇಲ್ವ ಅವ್ರಿಗೆ? ಆಯಿತಾ, ಏನು ರೀ ಮೇಂಟೈನ್ ಮಾಡ್ತಾಯಿದ್ದೀರಾ ನೀವು? ಮಂಡ್ಯ ಡಿಪೋದವ್ರೆ ಏನು ಮೇಂಟೈನ್ ಮಾಡ್ತಾಯಿದ್ದೀರಾ? ಹಾಗೇನೆ ಶ್ರೀರಂಗಪಟ್ಟಣ TC ಅವರು ಏನು ಮೇಂಟೈನ್ ಮಾಡ್ತಾಯಿದ್ದೀರಾ ನೀವು? ಮಕ್ಕಳು ಈಗ ಬಂದರೆ
9:50ಕ್ಕೆ ಪ್ರೇಯರ್ ಇರುತ್ತೆ. ದಿನ ಪ್ರೇಯರ್ ಮಿಸ್ಸು, ದಿನ ಮಿಸ್ಗಳ ಹತ್ರ ಮುಗಿಸ್ಕೊಬೇಕು ಮಕ್ಕಳು. ನೋಡಿ ಮಕ್ಕಳು ಈಗ ಬಂದು ಇಳಿದಿರೋದೆಲ್ಲ 10 ಕಾಲಾಗಿದೆ ಈಗ ಬಂದವ್ರು ಶಾಲೆಗೆ ಹೋಗ್ಬೇಕು. ಒಂದು ಪೀರಿಯಡ್ ಮಿಸ್ ಆಗಿರುತ್ತೆ ಆಯಿತಾ. ಅಲ್ಲಿ ಮಾಸ್ಟರ್ ಮೇಡಮ್ ಮುಗಿತಾರೆ. ನಿಮ್ಗೇನ ಮಾನ ಮರ್ಯಾದೆ ಅಂದರೆ KSRT ಡಿಪಾರ್ಟ್ಮೆಂಟ್ ಅವ್ರಿಗೆ ಆ ಮಕ್ಕಳು 10 ಕಾಲಕ್ಕೆ ಬಂದಿದ್ದಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ರೀ. ನಿಮ್ಮನೆ ಮಕ್ಕಳೆಲ್ಲ ತೊಗೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಶಾಲೆಗಳು ಸೇರಿಸ್ತೀರಾ, ಕಾರ್ಮೆಂಟಿಗೆ ಸೇರಿಸ್ತೀರಾ, ಬಸ್ ಬರ್ತಾ ಹೋಗ್ತಾರೆ. ಇಂಥ ಬಡ ಮಕ್ಳ ಕತೆ ಏನು ರೀ? ಮಂಡ್ಯ DD ಅವರು ಅರ್ಥ ಮಾಡ್ಕೊಳ್ಳಿ. ಜನ ರೊಚ್ಕೆತ್ತು ನಿಮಗೆ, ಜನ ಏನಾರ ರೊಚ್ಕೆದ್ದು KSRT ಡಿಪಾರ್ಟ್ಮೆಂಟ್ ನಿಂತ್ಕೊಂಡ್ರೆ ಅದು ಬೇರೆ ಥರ ಇರ್ತದೆ. ಅರ್ಥ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮಾನವೀಯತೆ ಕೆಲಸ ಮಾಡಿ. ಹಾಕ್ರಿ ಬೋರ್ಡ್ ಹಾಕ್ರಿ. ಇಲ್ಲಿರೋ ಬೋರ್ಡ್ಗೆ ಕರೆಕ್ಟಾಗಿ ನೀವು ಬಸ್ಗಳು ಆಪ್ರೇಟ್ ಮಾಡ್ತಾ ಇದ್ದೀರೇನ್ರಿ? ಇಲ್ಲಿರೋ ಬೋರ್ಡ್ ಪ್ರಕಾರ ನೀವು ಆಪ್ರೇಟ್ ಮಾಡ್ತಾ ಇದ್ದೀರಾ ಬಸ್ನ? ಇಷ್ಟು ಬಸ್ ಇದೆಯಲ್ಲ ನಿಮಗೆ ನೋಡಿ, 3:15 ಗಂಟೆಗೆ 4 ಗಂಟೆಗೆಲ್ಲ ಬಸ್ ಇದೆ ಅಂತ ಹಾಕಿದ್ರಲ್ಲ ನೀವು, ಆಪ್ರೇಟ್ ಆಗ್ತಿದೆಯಾ? ತೊಗೊಂಡೋಗಿ ಮೇಲೆ ಹಾಕಿದ್ರೆ ಅದನ್ನು ಯಾರು ನೀವು ನೋಡ್ತಾರೆ ಅದನ್ನು? 9 ಗಂಟೆಯಿಂದ ಸತತವಾಗಿ 1 ಅವರ್ ವೀಡಿಯೋ ತೆಗಿತಾ ಇದ್ದೀನಿ. ಮೈಸೂರು ಹೋಗೋ ಬಸ್ಗಳಿಗೆ ಮತ್ತೆ ಮಂಡ್ಯ ಬಸ್ಗಳು ನಿಮ್ಗೆ ತೋರಿಸೋಗ್ತೀನಿ. ಶ್ರೀರಂಗಪಟ್ಟಣ ಬಸ್ ಬಂದೇ ಇಲ್ಲ. 9 ಗಂಟೆಗೆ 25 ಜನ ಮಕ್ಕಳು ಶ್ರೀರಂಗಪಟ್ಟಣದಿಂದ ಅರಕೆರೆಗೆ ಹೋಗಬೇಕು, ಮಂಡ್ಯದ ಕೊಪ್ಪಳಿಗೆ ಹೋಗಿ ಇಳ್ಕೊಬೇಕು, ಬಸ್ ಇಲ್ಲ ರೀ. ಜನ ಹೋಗಿಯೋದು ಸರ್ಕಾರಕ್ಕೆ ಹೋಗಿದ್ದಾರೆ, ಜನಪ್ರತಿನಿಧಿಗೆ ಹೋಗಿದ್ದಾರೆ, ಯಾರು ಡಿಪಾರ್ಟ್ಮೆಂಟವ್ರು ಹೋಗಿಯಲ್ಲ, ಅಧಿಕಾರಿಗಳು ಹೋಗಿಯಲ್ಲ. ನೋಡ್ತಾ ಇದ್ದೀರಾ?